ಇವತ್ತು ಕರ್ನಾಟಕವನ್ನ ಪ್ರಧಾನಿ ನರೇಂದ್ರ ಮೋದಿ ಆವರಿಸಿಕೊಂಡಿದ್ರು ಅಂದ್ರೆ ತಪ್ಪಲ್ಲ. ಬೆಂಗಳೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ, ಶಿವಮೊಗ್ಗ ಒಂದೇ ದಿನ ಮೋದಿ ಮಾಡಿದ ಮೋಡಿ ಪ್ರಚಾರ ವಾಕ್ಸಮರ ಹೇಗಿತ್ತು ನೋಡಿ. ಮೋದಿ 7ನೇ ದಂಡಯಾತ್ರೆ ಇವತ್ತು ಅದ್ಧೂರಿಯಾಗಿ ನಡೆಯಿತು. ಬೆಂಗಳೂರಿಗೆ ಬಂದರು. ಕೆಆರ್ಪುರಂ ವೈಟ್ಫೀಲ್ಡ್ ನಮ್ಮ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಕೊಟ್ಟರು. ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ರು. ಸಿಬ್ಬಂದಿ ಜೊತೆ, ಯುವಕರ ಜೊತೆ, ವಿದ್ಯಾರ್ಥಿಗಳ ಜೊತೆ ಮೆಟ್ರೋದಲ್ಲಿ ಉಭಯ ಕುಶಲೋಪರಿನೂ ನಡೆಯಿತು. ಇದಕ್ಕೂ ಮೊದಲು ಚಿಕ್ಕಬಳ್ಳಾಪುರಕ್ಕೆ ತೆರಳಿದ್ರು. ಮೊದಲು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಸಮಾಧಿಗೆ ನಮನ ಸಲ್ಲಿಸಿದ್ರು. ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಿರುವ ಮಧುಸೂದನ್ ಸಾಯಿ ಮೆಡಿಕಲ್ ಸೈನ್ಸ್ ಸಂಶೋಧನಾ ಸಂಸ್ಥೆ ಲೋಕಾರ್ಪಣೆ ಮಾಡಿದ್ರು. Of the Sri Madhusudan Sai Institute of Medical Sciences and Research by the press of a remote. ಇದೇ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆ ಹೊಗಳುವ ಜೊತೆಗೆ ಹಿಂದಿನ ಸರ್ಕಾರಗಳು ಕನ್ನಡಕ್ಕೆ ಗೌರವ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಜೆಡಿಎಸ್ ಹೆಸರೇಳದೆ ವಾಗ್ದಾಳಿ ಮಾಡಿದ್ರು. अपने राजनीतिक स्वार्थ के लिए, वोट बैंक के लिए कुछ दलों ने भाषाओं का खेल खेला, लेकिन सही मायने में भाषा को बल देने के लिए जितना होना चाहिए था उतना नहीं हुआ. कन्नड़ा तो इतनी समृद्ध भाषा है, देश का गौरव बढ़ाने वाली भाषा है. कन्नड़ा में भी मेडिकल की, इंजीनियरिंग की, टेक्नोलॉजी की पढ़ाई हो, इसके पहले की सरकारों ने कदम नहीं उठाए. ಚಿಕ್ಕಬಳ್ಳಾಪುರ, ಬೆಂಗಳೂರು ನಮ್ಮ ಮೆಟ್ರೋ ಉದ್ಘಾಟನೆ ಮೂಲಕ ಅಭಿವೃದ್ಧಿ ಅಸ್ತ್ರ ಬಿಟ್ಟ ಮೋದಿ ದಾವಣಗೆರೆಯಲ್ಲಿ ರಾಜಕೀಯ ಬ್ರಹ್ಮಾಸ್ತ್ರಗಳನ್ನು ಎಸೆದ್ರು. ಮೊದಲ ಬ್ರಹ್ಮಾಸ್ತ್ರ ಯಡಿಯೂರಪ್ಪರನ್ನ ತೆಗಳುತ್ತಿರೋ ಸ್ವಪಕ್ಷದವರ ಮೇಲೆ ಹಾರಿಸಿದ್ರು. ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಕೈ ಹಿಡಿದು ಜೊತೆಗೆ ಹೆಜ್ಜೆ ಹಾಕಿ ಯಡಿಯೂರಪ್ಪ ಕರ್ನಾಟಕ ಬಿಜೆಪಿ ಸುಪ್ರೀಂ ಅನ್ನೋ ಸಂದೇಶ ಕೊಟ್ಟರು. ನಿನ್ನೆ ಅಮಿತ್ ಶಾ ವಿಜಯೇಂದ್ರಗೆ ಮಣೆ ಹಾಕಿ ಭವಿಷ್ಯದ ನಾಯಕ ಅನ್ನೋ ಮೆಸೇಜ್ ಕೊಟ್ಟರು. ಇವತ್ತು ಮೋದಿ ಫಸ್ಟ್ ಟೈಮ್ ಯಡಿಯೂರಪ್ಪ ಬೊಮ್ಮಾಯಿ ಜೊತೆಯಲ್ಲೇ ಸಮಾವೇಶದಲ್ಲಿ ಮೆರವಣಿಗೆ ಮಾಡಿದ್ರು. ಇದಾದ ಮೇಲೆ ಬಿಜೆಪಿ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಮೋದಿ ವಿಪಕ್ಷಗಳ ಮೇಲೆ ಬ್ರಹ್ಮಾಸ್ತ್ರಗಳನ್ನು ಹಾಕಿದ್ರು. आज विजय संकल्प रैली हो रही है और कलबुर्गी में भारतीय जनता पार्टी के मेयर, डेप्यूटी मेयर जीत गए. कांग्रेस पार्टी के राष्ट्रीय अध्यक्ष के घर में भाजपा का विजय डंका बज गया. ये एक प्रकार से विजय संकल्प रैली का शुभ संकेत है. कर्नाटका के पूर्व मुख्यमंत्री उनकी ही पार्टी के एक कार्यकर्ता को सार्वजनिक रूप से थप्पड़ मारने का आनंद ले रहे थे. जो अपने कार्यकर्ताओं का सम्मान नहीं कर सकते, वो जनता जनार्दन का सम्मान क्या करेंगे. भाजपा में कोई छोटा नहीं है, कोई बड़ा नहीं है. हम सभी कार्यकर्ता बिल्कुल बराबर बराबर है. कांग्रेस जेडीएस की सरकार थी. बार बार कहने के बाद भी कांग्रेस जेडीएस ने बहुत कम किसानों के नाम केंद्र सरकार को भेजे थे. जब कर्नाटका में डबल इंजन सरकार बनी तो उसने कांग्रेस और जेडीएस की गलतियों में सुधार किया. आज कर्नाटका के करीब करीब 60 लाख किसानों को प्रधानमंत्री किसान सम्मान योजना का लाभ मिल रहा है. ये कांग्रेस के लोग ऐसे बड़े बड़े वादे करते थे, ऐसी बड़ी बड़ी घोषणाएं करते थे. उन्होंने वादा किया था भत्ते का, ये मुफ्ती गारंटियों का पिटारा लेकर गए थे. कुछ दिन पहले हिमाचल सरकार का बजट आया
तो चुनाव के पहले उन्होंने जो गारंटियां दी थी उसका कहीं नामो निशान नहीं दिख रहा है। क्या ऐसी कांग्रेस पे भरोसा कर सकते हैं? झूठे वादे करने वाली कांग्रेस पे भरोसा कर सकते हैं? कोई भी पॉजिटिव एजेंडा नहीं है, इसलिए कांग्रेस सपना देख रही है। ಇದಿಷ್ಟು ಕಾಂಗ್ರೆಸ್ನವರ ಮೇಲೆ ಮೋದಿ ಗುಟುರು ಹಾಕಿದ ರೀತಿ. ಜನವರಿ 12ರಂದು ಹುಬ್ಬಳ್ಳಿಯ ಯುವಜನೋತ್ಸವದಲ್ಲಿ ಮೋದಿ ಭರ್ಜರಿ ರೋಡ್ ಶೋ ಮಾಡಿದ್ರು. ಜನವರಿ 19ಕ್ಕೆ ಯಾದಗಿರಿ ಕಲಬುರಗಿಯಲ್ಲಿ ಮೋದಿ ಲಂಬಾಣಿ ಸಮಾವೇಶದಲ್ಲಿ ಹಕ್ಕುಪತ್ರ ವಿತರಿಸಿದ್ರು. ಫೆಬ್ರವರಿ 6ಕ್ಕೆ ಬೆಂಗಳೂರಲ್ಲಿ ಉದ್ಯಮಿಗಳ ಸಮಾವೇಶ, ಅದೇ ದಿನ ತುಮಕೂರು HAL ಘಟಕ ಉದ್ಘಾಟನೆ ಮಾಡಿದ್ರು. ಫೆಬ್ರವರಿ 12ರಂದು ಬೆಂಗಳೂರಲ್ಲಿ ಸ್ಟಾರ್ಸ್, ಕ್ರಿಕೆಟರ್ಸ್, ಉದ್ಯಮಿಗಳ ಜೊತೆ ಡಿನ್ನರ್ ನಡೆಸಿದ್ದ ಮೋದಿ ಮರುದಿನ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ ಶೋ ಉದ್ಘಾಟಿಸಿದ್ರು. ಫೆಬ್ರವರಿ 27ಕ್ಕೆ ಯಡಿಯೂರಪ್ಪ ಹುಟ್ಟುಹಬ್ಬದ ಜೊತೆಗೆ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟಿಸಿದ್ದ ಮೋದಿ ಬೆಳಗಾವಿಯಲ್ಲೂ ರೋಡ್ ಶೋ ಮಾಡಿದ್ರು. ಮಾರ್ಚ್ 12ಕ್ಕೆ ಬೆಂಗಳೂರು ಮೈಸೂರು ಹೆದ್ದಾರಿ ಉದ್ಘಾಟಿಸಿದ್ರು. ಧಾರವಾಡ IIT ಉದ್ಘಾಟನೆ ಮಾಡಿದ್ರು. ಇವತ್ತು ರಾಜ್ಯಕ್ಕೆ ಬಂದು ಹೋಗಿದ್ದಾರೆ. ಮುಂದಿನ ತಿಂಗಳು ಮತ್ತೆ ಬರ್ತೀನಿ ಅಂತ ಸಂದೇಶನೂ ಕೊಟ್ಟಿದ್ದಾರೆ. अप्रैल महीने के पहले सप्ताह में मेरा कर्नाटका फिर से आना होने वाला है। वर्ल्ड टाइगर डे के लिए मैं कर्नाटका के टाइगरों के बीच आने वाला हूँ। फिर से आपके दर्शन करूंगा और इन 10 दिन में आपने क्या काम किया है उसकी भी जरा पूछताछ करूंगा। भारत माता की बहुत बहुत धन्यवाद। ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೋದಿ ಕರ್ನಾಟಕದಲ್ಲಿ ಮಿಂಚಿನ ಸಂಚಾರ ಮಾಡಿದ್ರು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಿರುದ್ಧ ಗುಡುಗಿದ್ರು. ಆದರೆ ವಿರೋಧ ಪಕ್ಷಗಳು ಮಾಡಿದ್ದೇನು? ಯಾರು ಏನಂದ್ರು? ಹೇಗಿತ್ತು ವಾಕ್ಸಮರ? ಬನ್ನಿ ನೋಡೋಣ. ಪ್ರಧಾನಿ ಮೋದಿ ಒಬ್ಬರಕ್ಕೆ ವಿಪಕ್ಷಗಳ ಕೌಂಟರ್ ತಂತ್ರ. ಕಷ್ಟಕ್ಕೆ ಬಾರದ ಮೋದಿ ಈಗ ಮತಕ್ಕಾಗಿ ಬರ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದಾವಣಗೆರೆಯಲ್ಲಿ ಮಹಾಸಂಗಮ ಸಮಾವೇಶದಲ್ಲಿ ಅಬ್ಬರಿಸುತ್ತಿದ್ರೆ, ಯಾದಗಿರಿಯ ಗುರುಮಠಕಲ್ನಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, DK ಶಿವಕುಮಾರ್ ಸಮಾವೇಶ ನಡೆಸಿದ್ರು. ಬಿಜೆಪಿಯವರು ಜಾತಿ ಧರ್ಮದ ಹೆಸರಿನ ಮೇಲೆ ರಾಜಕೀಯ ಮಾಡ್ತಾರೆ, ಮೋದಿ ಬಸವಣ್ಣನ ವಚನ ಹೇಳಿ ಸುಳ್ಳು ಹೇಳ್ತಾರೆ ಅಂದ್ರು ಖರ್ಗೆ. ಭಾಷಣ ಶುರು ಮಾಡುವಾಗ ಒಂದು ಬಸವಣ್ಣನ ವಚನ ಹೇಳ್ತಾರೆ, ಕಾಯಕವೇ ಕೈಲಾಸ ಹೇಳ್ಕೊಂಡಿರ್ತಾನೆ. ನಾ ಅಂದಪ್ಪ, ಕಾಯಕ ಮಾಡೋರು ನಾವು, ಕೈಲಾಸನಾಗಿರೋರು ನೀವು. ಆಯ್ತು, ನೀವು ನಮ್ಗೆ ಹೇಳ್ತೀರಿ ಕಾಯಕವೇ ಕೈಲಾಸ ಅಂತ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಯಾರೋ ಬಂದರು, ಇವತ್ತು ಎಲ್ಲ ನಾ ಮಾಡಿಕೊಡ್ತೀನಿ, ಇಲ್ಲ ಧರ್ಮದ ಹೆಸರ ಮೇಲೆ, ಇಲ್ಲ ಜಾತಿ ಹೆಸರ ಮೇಲೆ, ಏನ್ ಜಾತಿ ಹೆಸರ ಮೇಲೆ ಧರ್ಮದ ಹೆಸರ ಮೇಲೆ ರಾಜಕಾರಣ ಮಾಡಿದ್ರೆ ಹೊಟ್ಟೆ ತುಂಬತದ? ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೋದಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಪ್ರವಾಹ ಬಂದಾಗ ರಾಜ್ಯಕ್ಕೆ ಮೋದಿ ಬಂದಿದ್ರ? ಕೊರೋನಾ ಕಾಲದಲ್ಲಿ ರಾಜ್ಯಕ್ಕೆ ಮೋದಿ ಬಂದಿದ್ರ? ಈಗ್ಯಾಕೆ ಬರ್ತಿದ್ದಾರೆ? ಓಟಿಗೋಸ್ಕರ ಬರ್ತಿದ್ದಾರೆ. ಇದು ಜನರಿಗೆ ಅರ್ಥ ಆಗುತ್ತೆ. ಮೋದಿ 100 ಸಾರಿ ಬಂದ್ರೂ ಏನೂ ಆಗಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂದ್ರು. ಇನ್ನು ಮುಸ್ಲಿಂ ಸಮುದಾಯದ 4% ಮೀಸಲಾತಿ ರದ್ದು ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಚಾಟಿ ಬೀಸಿದ್ರು. ಬೇಕು ಅಂತ ಅವ್ರಿಗೆ ತೊಂದರೆ ಕೊಡೋಕ್ಕೋಸ್ಕರ, ಅವ್ರಿಗೆ ಅನ್ಯಾಯ ಮಾಡೋ ಅಲ್ಪಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ದ್ರೋಹ. ಪ್ರವಾಹ ಬಂದಿದ್ರ, ಕೊರೋನಾ ಬಂದಿದ್ರ, ಮತ್ತೆ ಈಗ ಯಾಕೆ ಬರ್ತಾವ್ರೆ? ಓಟ್ಗೋಸ್ಕರ ಬರ್ತಾವ್ರೆ. ಜನ ಅರ್ಥ ಆಗಲ್ಲ. ಇದು ಮೋದಿ 100 ಸಾರಿ ಬಂದರೂ ಕೂಡ ಏನೂ ಆಗಲ್ಲ. ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪದೇ ಪದೇ ಬರ್ತಿದ್ದಾರೆ, ಶಂಕುಸ್ಥಾಪನೆ ಮಾಡಿ ಹೋಗ್ತಾರೆ. ಕೋವಿಡ್ ಇದ್ದಾಗ ಬರಲಿಲ್ಲ, ಪ್ರವಾಹ ಬಂದಾಗ ಬರಲಿಲ್ಲ. ಈಗ ಕರ್ನಾಟಕದ ಬಗ್ಗೆ ಪ್ರೀತಿ ಉಕ್ಕಿ ಹರಿಯುತ್ತಿದೆ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ರು. ಕೋವಿಡ್ ಇದ್ದಾಗ ಬರಲಿಲ್ಲ, ಪ್ರವಾಹ ಬಂದಾಗ ಬರಲಿಲ್ಲ, ಜನ ಸಂಕಷ್ಟದಲ್ಲಿದ್ದಾಗ ಬರಲಿಲ್ಲ. ಈಗ ಪ್ರತಿನಿತ್ಯ ಪಾಪ ಕರ್ನಾಟಕದ ಬಗ್ಗೆ ಪ್ರೀತಿ ಬಂದ್ಬಿಟ್ಟಿದೆ, ಉಕ್ಕರಿತಾ ಇದೆ. ಬರ್ತಾರೆ, ಹೋಯ್ತಾರೆ. 3 ಪಕ್ಷಗಳಿಗೂ ಈಗ ಕರ್ನಾಟಕದಲ್ಲಿ ಕುರ್ಚಿಗೆ ಇರುವ ಆಸೆಯಷ್ಟೇ. ಜನ ಬದಲಾಗಬೇಕು, ಸ್ಥಿರ ಸರ್ಕಾರ ರಚಿಸಬೇಕು. ಇಲ್ಲದಿದ್ರೆ ಕರ್ನಾಟಕದಲ್ಲಿ ಇಂಥ ರಾಜಕೀಯ ಕೆಸರೆರಚಾಟ ನೋಡ್ತಾನೇ ಕೂರಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೋದಿ ಬಂದ್ರು, ಅಬ್ಬರಿಸಿ ಹೋದ್ರು. ಪ್ರಧಾನಿ ಹೋಗ್ತಿದ್ದಂತೆ ಅಮಿತ್ ಶಾ ರಾಜ್ಯಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಅಮಿತ್ ಶಾ ಬೀದರ್ಗೆ ಬಂದಿದ್ದು ಏರ್ಪೋರ್ಟ್ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ನಾಡಿದ್ದು ರಾಜ್ಯದಲ್ಲಿ ಅಮಿತ್ ಶಾ ಪ್ರವಾಸ ಮಾಡಲಿದ್ದಾರೆ. ನಾಳೆ ಬೀದರ್
ಗೊರಟ ಹುತಾತ್ಮ ಸ್ಮಾರಕ ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಮಾರಕ ಲೋಕಾರ್ಪಣೆ ಮಾಡ್ತಾರೆ. ಆಮೇಲೆ ಬೀದರ್ನ 103 ಅಡಿ ಎತ್ತರದ ರಾಷ್ಟ್ರ ಧ್ವಜದಲ್ಲಿ ಧ್ವಜಾರೋಹಣ ನಡೆಸಿ ಮಧ್ಯಾಹ್ನ ರಾಯಚೂರಿನ ದೇವದುರ್ಗದ ಗೆಬ್ಬೂರಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಾಳೆ ಸಂಜೆ 6:30ಕ್ಕೆ ಬೆಂಗಳೂರಿನಲ್ಲಿ ಗುಜರಾತ್ ಸಮುದಾಯದ ಜೊತೆ ಸಂವಾದ ನಡೆಯಲಿದ್ದು ಕೆಂಪೇಗೌಡ ಬಸವಣ್ಣನ ಪ್ರತಿಮೆ ಲೋಕಾರ್ಪಣೆ ಮಾಡಲಿದ್ದಾರೆ. ನಾಳೆ ರಾತ್ರಿ 8:30ಕ್ಕೆ ಕೋರ್ ಕಮಿಟಿ ಸಭೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಮಾರ್ಚ್ 27 ಬೆಳಗ್ಗೆ ದೆಹಲಿಗೆ ಅಮಿತ್ ಶಾ ವಾಪಸ್ ಆಗಲಿದ್ದಾರೆ. ಇಲ್ಲಿವರೆಗೂ ಮೋದಿ ಅಮಿತ್ ಶಾ ರಣೋತ್ಸಾಹವನ್ನ ನೋಡಿದ್ರಿ. ಈಗ ಕಾಂಗ್ರೆಸ್ ಕಡೆ ಬರೋಣ. ಇವತ್ತು ಕಾಂಗ್ರೆಸ್ನಿಂದ 124 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಪ್ರಕಟಿಸಿದೆ. ಅದು ಸಾಕಷ್ಟು ಲೆಕ್ಕಾಚಾರವನ್ನ ಕೂಡ ಹಾಕೊಂಡು. ಹಾಗಾದ್ರೆ ಏನೇನ್ ಲೆಕ್ಕಾಚಾರ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಜಾತಿವಾರು ಲೆಕ್ಕಾಚಾರವನ್ನ ತೋರಿಸ್ತೀವಿ. ಮೊದಲನೇ ಪಟ್ಟಿಯಲ್ಲಿ ಒಟ್ಟು 124 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಇದರಲ್ಲಿ ಲಿಂಗಾಯತ ಅಭ್ಯರ್ಥಿಗಳನ್ನ ನೋಡೋದಾದ್ರೆ 30 ಜನರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ. ಮತ್ತೊಂದು ಕಡೆ ಒಕ್ಕಲಿಗ ಅಭ್ಯರ್ಥಿಗಳನ್ನ ನೋಡೋದಾದ್ರೆ 22 ಜನರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಎಸ್ಸಿ ಅಭ್ಯರ್ಥಿಗಳು 23 ಜನರಿಗೆ ಮಣೆ ಹಾಕಿದೆ. ಎಸ್ಟಿ ಅಭ್ಯರ್ಥಿಗಳನ್ನ ನೋಡೋದಾದ್ರೆ 10 ಜನರಿಗೆ ಮಣೆ ಹಾಕಿರುವಂತದ್ದು. ಮತ್ತೊಂದು ಕಡೆ ಮುಸ್ಲಿಂ ಅಭ್ಯರ್ಥಿಗಳಿಗೆ 8 ಜನಕ್ಕೆ. ಅಂದ್ರೆ ನಾವಿಲ್ಲಿ ಗಮನಿಸಬಹುದು, ನೆನೆಯಷ್ಟೇ ರಾಜ್ಯ ಬಿಜೆಪಿ ಸರ್ಕಾರದಿಂದ ಮೀಸಲಾತಿ ಪ್ರಕಟ ಆಯಿತು. ಇದರಲ್ಲಿ ಲಿಂಗಾಯತರು ಸೇರಿದಂತೆ ಒಕ್ಕಲಿಗರು, ಎಸ್ಸಿಗಳಿಗೆ ಎಷ್ಟೆಷ್ಟು ಮೀಸಲಾತಿ ಘೋಷಣೆ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಆ ಸಮುದಾಯದವರಿಗೆ ಇದೀಗ ಹೆಚ್ಚಿನ ಮಣೆ ಹಾಕಿರುವಂತದ್ದು ಇಲ್ಲಿ ಗಮನಾರ್ಹ. ಮತ್ತೊಂದು ಕಡೆ ಈಡಿಗ 6 ಜನಕ್ಕೆ ಮಣೆ ಹಾಕಿದ್ದಾರೆ. ಬ್ರಾಹ್ಮಣ ಅಭ್ಯರ್ಥಿಗಳು 5 ಜನ, ಕುರುಬರು 5 ಜನಕ್ಕೆ ಟಿಕೆಟ್ ಘೋಷಣೆಯಾಗಿದೆ. ಇನ್ನು ಬಂಟ್ಸ್ 3 ಜನ, ಮರಾಠಿ ಸಮುದಾಯಕ್ಕೆ 3 ಟಿಕೆಟ್ ಘೋಷಣೆ ಆಗಿರುವಂತದ್ದು, ರೆಡ್ಡಿ ಸಮುದಾಯದವರಿಗೆ 2, ಕ್ರೈಸ್ತ, ರಜಪೂತ, ಬೆಸ್ತ ತಲಾ 1 ಟಿಕೆಟ್ ಈ ಸಮುದಾಯದವರಿಗೆ ಈಗ ಆಲ್ರೆಡಿ ಘೋಷಣೆ ಆಗಿದೆ. ಮತ್ತೊಂದು ಕಡೆ ಜೈನ, ಕೊಳವ, ಆರ್ಯ ಇವರಿಗೂ ಕೂಡ ತಲಾ 1 ಟಿಕೆಟ್ ಘೋಷಣೆ ಆಗಿರುವಂತದ್ದು. ಇನ್ನು ಉಪ್ಪಾರ ಸಮುದಾಯಕ್ಕೆ 1 ಟಿಕೆಟ್ ಅನ್ನ ಸದ್ಯ ಘೋಷಣೆ ಮಾಡಲಾಗಿದೆ. ಏನು ಅಪ್ಪ ಮಕ್ಕಳಿಗೆ ಯಾರ್ಯಾರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ರಾಮಲಿಂಗಾರೆಡ್ಡಿ, ಬಿಟಿಎಂ ಲೇಔಟ್ನ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಹಾಗೆ ಜಯನಗರದ ಶಾಸಕಿ ಆಗಿರುವಂತಹ ಸೌಮ್ಯ ರೆಡ್ಡಿ ಇವರಿಬ್ಬರಿಗೂ ಕೂಡ ಈ ಬಾರಿ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪ, ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಹಾಗೆ ಕಳೆದ ಬಾರಿ ಕೆಲವೇ ಮತಗಳ ಅಂತರದಲ್ಲಿ ಸೋತಿದ್ದಂತಹ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಮತ್ತೊಂದು ಕಡೆ ವಿಜಯನಗರದಿಂದ ಎಂ ಕೃಷ್ಣಪ್ಪ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದ್ರೆ, ಗೋವಿಂದರಾಜನಗರದಲ್ಲಿ ಸೋಮಣ್ಣ ವಿರುದ್ಧ ಪ್ರಿಯಾ ಕೃಷ್ಣ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಇನ್ನು ಮತ್ತೊಂದು ಕಡೆ ದೇವನಹಳ್ಳಿಯಿಂದ ತಾವು ಬಯಸಿದಂತೆಯೇ ದೇವನಹಳ್ಳಿಯಿಂದ ಮುನಿಯಪ್ಪ ಅವರು ಟಿಕೆಟ್ ಅನ್ನ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಕೆಜಿಎಫ್ ಕ್ಷೇತ್ರದಿಂದ ಮುನಿಯಪ್ಪ ಅವರ ಮಗಳು ರೂಪಾ ಶಶಿಧರ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಈಗ ಘೋಷಣೆ ಆಗಿರುವಂತಹ ಟಿಕೆಟ್ಗಳಲ್ಲಿ ಇಷ್ಟು ಜನರಿಗೆ ಅಪ್ಪ ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನು ವಲಸಿಗರ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ರಮೇಶ್ ಜಾರಕಿಹೊಳಿಗೆ ಈ ಬಾರಿ ಅವರು ಅಂದ್ರೆ ಬಿಜೆಪಿಯಿಂದ ನಿಲ್ತಾರಾ ಅಥವಾ ಮತ್ತೆ ಕಾಂಗ್ರೆಸ್ಗೆ ಬರ್ತಾರಾ ಗೊತ್ತಿಲ್ಲ. ಬಟ್ ರಮೇಶ್ ಜಾರಕಿಹೊಳಿ ಗೋಕಾಕ್ ಕ್ಷೇತ್ರದಿಂದ ಅಭ್ಯರ್ಥಿ ಯಾರು ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಮತ್ತೊಂದು ಕಡೆ ಅಥಣಿ ಕ್ಷೇತ್ರದಿಂದ ಮಹೇಶ್ ಕುಮಟಳ್ಳಿ ವಿರುದ್ಧ ಯಾರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತಾರೆ ಅದು ಕೂಡ ಸದ್ಯದ ಸಸ್ಪೆನ್ಸ್. ಇನ್ನು ಮಹಾಲಕ್ಷ್ಮಿ ಲೇಔಟ್ನಿಂದ ಗೋಪಾಲಯ್ಯ ವಿರುದ್ಧವಾಗಿ ಯಾರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ, ಕೆಆರ್ ಪುರಂನಿಂದ ಭೈರತಿ ಬಸವರಾಜ್ ವಿರುದ್ಧವಾಗಿ ಯಾರು ನಿಲ್ತಾರೆ ಕಾಂಗ್ರೆಸ್ನಿಂದ, ಕೆಆರ್ ಪೇಟೆ ನಾರಾಯಣ್ ಗೌಡ ಅವರ ವಿರುದ್ಧ ಯಾರು ನಿಲ್ತಾರೆ, ಯಾಕಂದ್ರೆ ಇಷ್ಟು ಜನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಲ್ವಾ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಏನು ಹಾಲಿ ಕ್ಷೇತ್ರ ಯಾವ್ದ್ಯಾವ್ದು ಬಾಕಿ ಉಳಿಸ್ಕೊಳ್ಳಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಸದ್ಯ ಬಾದಾಮಿ ಕ್ಷೇತ್ರದ ಶಾಸಕರಾಗಿರುವಂತಹ ಸಿದ್ದರಾಮಯ್ಯ ಅವರ ಬದಲಾಗಿ ಯಾರಿಗಲ್ಲಿ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅದು ಸಸ್ಪೆನ್ಸ್ ಆಗಿ ಉಳಿದಿರುವಂತದ್ದು. ಇನ್ನು ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ್ ಅವರು ಸದ್ಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಅವರಿಗೆ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಇನ್ನು ಅಫ್ಸಲ್ಪುರದ ಎಂವೈ ಪಾಟೀಲ ಅವರ ವಿರುದ್ಧ ಯಾರನ್ನ ಅಭ್ಯರ್ಥಿಯನ್ನಾಗಿ ಕೊಡ್ತಾರೆ, ಅವ್ರನ್ನೇ ಹಾಕ್ತಾರಾ ಅಥವಾ ಬೇರೆಯವರಿಗೆ ಮಣೆ ಹಾಕ್ತಾರಾ. ಶಿಡ್ಲಘಟ್ಟದಿಂದ ವಿ ಮುನಿಯಪ್ಪ, ಹರಿಹರ ಕ್ಷೇತ್ರದಿಂದ ರಾಮಪ್ಪ ಅವರು, ಮತ್ತೊಂದು ಕಡೆ ಕುಂದಗೋಳದಿಂದ ಕುಸುಮ ಶಿವಳ್ಳಿ ಇವರ ವಿರುದ್ಧ ಯಾರನ್ನ ಅಭ್ಯರ್ಥಿಯನ್ನ ಹಾಕ್ತಾರೆ ಅಥವಾ ಅವರನ್ನೇ ಮತ್ತೆ ಕಣಕ್ಕಿಳಿಸ್ತಾರಾ, ಇದು ಸದ್ಯದ ಕುತೂಹಲ. ಮತ್ತೊಂದು ಕಡೆ ವಲಸೆ ಮತ್ತು ಹೊಸ ಮುಖಗಳ ಬಗ್ಗೆ ನಾವು ನೋಡೋದಾದ್ರೆ ಈ ಬಾರಿ ಮಿಥುನ್ ರೈ ಅವರಿಗೆ ಮೂಡುಬಿದಿರೆಯಿಂದ ಟಿಕೆಟ್ ಅನ್ನ ನೀಡಲಾಗಿರುವಂಥದ್ದು. ಇನ್ನು ಹಿರೇಕೆರೂರಿನಿಂದ UB ಬಣಕಾರ್ ಇವರು ಬಿಜೆಪಿಯಿಂದ ವಲಸೆ ಬಂದಿರುವಂತವರು, ಇವರು ಯಡಿಯೂರಪ್ಪ ಆಪ್ತರು ಕೂಡ ಹೌದು. ಈ ಬಾರಿ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಚಿಕ್ಕನಾಯಕನಹಳ್ಳಿ ಎಗೇನ್ ಕಿರಣ್ ಕುಮಾರ್ ಅವರು ಯಡಿಯೂರಪ್ಪ ಅವರ ಆಪ್ತರು, ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ. ಇನ್ನು ರಾಜಾಜಿನಗರದಿಂದ ನೋಡೋದಾದ್ರೆ ಬಿಜೆಪಿಯಿಂದ ವಲಸೆ ಬಂದಿರುವಂತಹ ಪುಟ್ಟಣ್ಣ ಅವರಿಗೆ
ಇವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂಥದ್ದು. ಇವರು ಕೂಡ ಕಾಂಗ್ರೆಸ್ನಿಂದ ಹೊಸ ಮುಖಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಮಲ್ಲೇಶ್ವರಂದಿಂದ ನೋಡೋದಾದ್ರೆ ಅನೂಪ್ ಅಯ್ಯಂಗಾರ್ ಅವರು, ಇವರು ಕೂಡ ಹೊಸ ಮುಖ. ಇವರಿಗೆ ಈ ಬಾರಿ ಚುನಾವಣೆಯಲ್ಲಿ ಆದ್ಯತೆಯನ್ನ ನೀಡಲಾಗಿರುವಂಥದ್ದು. ಮತ್ತೊಂದು ಕಡೆ ಗುಂಡ್ಲುಪೇಟೆಯಿಂದ ಗಣೇಶ್ ಪ್ರಸಾದ್, ಇವರು ಕೂಡ ಹೊಸಬ್ರು, ಹೊಸ ಮುಖಕ್ಕೆ ಈ ಬಾರಿ ಗುಂಡ್ಲುಪೇಟೆಯಿಂದ ಗಣೇಶ್ ಪ್ರಸಾದ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರುವಂಥದ್ದು. ಮತ್ತೊಂದು ಕಡೆ ನಂಜನಗೂಡು ಧ್ರುವನಾರಾಯಣ್ ಅವರ ಪುತ್ರ ದರ್ಶನ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು. ಅಂತೆಯೇ ಈ ಬಾರಿ ಧ್ರುವನಾರಾಯಣ್ ಅವರ ಪುತ್ರ ದರ್ಶನ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆ ಕುಡುಚಿಯಿಂದ ನೋಡೋದಾದ್ರೆ ಮಹೇಂದ್ರ ತಮ್ಮಣ್ಣನವರ್ ಅವರು ಕೂಡ ಹೊಸ ಮುಖ. ಇವರಿಗೆ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗಿದೆ. ಮತ್ತೊಂದು ಕಡೆ ಕುಂದಾಪುರದಲ್ಲಿ ನೋಡೋದಾದ್ರೆ ಇವರು ಕೂಡ ಹೊಸ ಮುಖ ದಿನೇಶ್ ಹೆಗಡೆ, ಇವರಿಗೆ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗಿದೆ. ಮತ್ತೊಂದು ಕಡೆ ಹೊಳೆನರಸೀಪುರದಿಂದ ಶ್ರೇಯಸ್ ಎಂ ಪಾಟೀಲ್ ಅವರಿಗೆ, ಹೊಳೆನರಸೀಪುರದಲ್ಲಿ ಇವರು ಕೂಡ ಹೊಸ ಮುಖ. ಕಾಂಗ್ರೆಸ್ನಿಂದ ಈ ಬಾರಿ ಶ್ರೇಯಸ್ ಎಂ ಪಾಟೀಲ್ಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಮತ್ತೊಂದು ಕಡೆ ಬೆಳ್ತಂಗಡಿಯಲ್ಲಿ ನೋಡೋದಾದ್ರೆ ಇವರು ಕೂಡ ಅಗೇನ್ ಹೊಸ ಮುಖ ರಕ್ಷಿತ್ ಶಿವರಾಮ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಇದು ಸದ್ಯ ಈಗ ಘೋಷಣೆ ಆಗಿರುವಂತಹ ಪಟ್ಟಿ. ಇನ್ನು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಲ್ಲಿ ನೋಡೋದಾದ್ರೆ ಈಗ ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ್ ವರ್ಸಸ್ ಸಂಪತ್ ರಾಜ್ ನಡುವೆ ಫೈಟ್ ಇರುವಂಥದ್ದು. ಇವರಿಬ್ಬರ ನಡುವೆ ಈ ಬಾರಿ ಯಾರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಸದ್ಯದ ಕುತೂಹಲ ಇದು. ಮತ್ತೊಂದು ಕಡೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಉಮಾಪತಿ ವರ್ಸಸ್ ಕವಿತಾ ರೆಡ್ಡಿ, ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಘೋಷಣೆ ಆಗುತ್ತೆ? ಯಾಕಂದ್ರೆ ತುಂಬಾ ಫೈಟ್ ಇರುವಂತಹ ಕ್ಷೇತ್ರಗಳು ಸದ್ಯ ಈಗ ಸಸ್ಪೆನ್ಸ್ ಆಗಿ ಉಳಿಸ್ಕೊಂಡಿದೆ ಕಾಂಗ್ರೆಸ್. ಇವರಿಬ್ಬರಲ್ಲಿ ಯಾರಿಗೆ ಬೊಮ್ಮನಹಳ್ಳಿ ಕ್ಷೇತ್ರದ ಟಿಕೆಟ್ ಘೋಷಣೆ ಮಾಡ್ತಾರೆ ನೋಡಬೇಕು. ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ಸುಷ್ಮಾ ರಾಜ್ಗೋಪಾಲ್ ಹಾಗೆ ಕೆ ರಮೇಶ್ ಇವರಿಬ್ಬರ ನಡುವೆ ದೊಡ್ಡ ಫೈಟ್ ಇರುವಂಥದ್ದು. ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ಇನ್ನು ಜೆಡಿಎಸ್ ಪಂಚರತ್ನ ರಥಯಾತ್ರೆ ಸಮಾರೋಪ ಸಮಾವೇಶ ನಾಳೆ ಸಂಜೆ 4 ಗಂಟೆಗೆ ಮೈಸೂರಲ್ಲಿ ನಡೀತಾ ಇದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗ್ತಾ ಇದ್ದು 100x50 ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಐತಿಹಾಸಿಕ ಸಮಾವೇಶ ಎನ್ನಲಾಗಿದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಜೆಡಿಎಸ್ನ ಎಲ್ಲ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಉತ್ತರ ಕರ್ನಾಟಕದಿಂದಲೂ ಜನರನ್ನ ಕರೆತರುವುದಾಗಿ ಸುಮಾರು 10,000 ಬಸ್ಗಳನ್ನು ಬುಕ್ ಮಾಡಲಾಗಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಹಿತಿ ನೀಡಿದ್ದಾರೆ. ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಬಳಿಯ ರಿಂಗ್ ರಸ್ತೆಯಿಂದ ವೇದಿಕೆಗೆ ದೇವೇಗೌಡರನ್ನ ರೋಡ್ ಶೋ ಮೂಲಕ ಕರೆತರಲಾಗ್ತಾ ಇದೆ. ಸಮಾವೇಶಕ್ಕೆ ಆಗಮಿಸುವ ಎಲ್ಲರಿಗೂ ಕುರ್ಚಿ, ಊಟ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಸಿದ್ಧತೆ ಪರಿಶೀಲನೆ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ವೀಕ್ಷಣೆಗೆ ಅನುಕೂಲ ಆಗುವಂತೆ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿದೆ. ನಾವು 123ಕ್ಕೂ ಹೆಚ್ಚಿನ ಒಂದು ಸಂಖ್ಯೆ ಗುರಿ ಇಟ್ಟು ಹೊರಟಿದ್ದೇವೆ. ಆ ಗುರಿಯನ್ನು ತಲುಪತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತಾಯಿಯ ಆಶೀರ್ವಾದದಿಂದ ನಮ್ಮ ರಥಯಾತ್ರೆಯ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಾವೇನು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಾಳೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಗುರಿ ಏನಿದೆ, ಸ್ಪಷ್ಟ ಬಹುಮತದ ಸರ್ಕಾರ ತರಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾಡಿನ ಜನತೆ ಆ ತಾಯಿ ಅನುಗ್ರಹದಲ್ಲಿ ಆಶೀರ್ವದಿಸ್ತಾರೆ ಅಂತಕ್ಕಂಥ ನಾವು 123ಕ್ಕೂ ಹೆಚ್ಚಿನ ಒಂದು ಸಂಖ್ಯೆ ಗುರಿ ಇಟ್ಟು ಹೊರಟಿದ್ದೇವೆ. ಆ ಗುರಿಯನ್ನು ತಲುಪತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತಾಯಿಯ ಆಶೀರ್ವಾದದಿಂದ ನಮ್ಮ ರಥಯಾತ್ರೆಯ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಾವೇನು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ನಾಳೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಗುರಿ ಏನಿದೆ, ಸ್ಪಷ್ಟ ಬಹುಮತದ ಸರ್ಕಾರ ತರಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾಡಿನ ಜನತೆ ಆ ತಾಯಿ ಅನುಗ್ರಹದಲ್ಲಿ ಆಶೀರ್ವದಿಸ್ತಾರೆ ಅಂತಕ್ಕಂಥ ರಾಜ್ಯ ರಾಜಕೀಯದಲ್ಲಿ ಎಲೆಕ್ಷನ್ ಕಾವು ಹೇಗಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನಾಯ್ತು ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಸೊರಬ ಬಿಜೆಪಿ ಶಾಸಕ ಕುಮಾರ್ ಬಂಗಾರಪ್ಪ ವಿರುದ್ಧ ಮೂಲ ಬಿಜೆಪಿಗರು ರೆಬಲ್ ಆಗಿದ್ದಾರೆ. ಬೃಹತ್ ಬೈಕ್ ರ್ಯಾಲಿ ನಡೆಸಿದ ಬಿಜೆಪಿ ಆರ್ಎಸ್ಎಸ್ ಸದಸ್ಯರ ನಮೋ ವೇದಿಕೆ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಟಿಕೆಟ್ ನೀಡದಂತೆ ಆಗ್ರಹಿಸಿದ್ದಾರೆ. ಸಾಗರ ಕಾಂಗ್ರೆಸ್ ಟಿಕೆಟ್ ಬೇಳೂರು ಗೋಪಾಲಕೃಷ್ಣಗೆ ಫೈನಲ್ ಆಗಿದೆ. ಕಾಗೋಡು ತಿಮ್ಮಪ್ಪ ಪುತ್ರಿಗೆ ಟಿಕೆಟ್ ಕೊಡಿಸೋ ಕನಸು ಭಗ್ನವಾಗ್ತಿದ್ದಂತೆ ತೀನಾ ಶ್ರೀನಿವಾಸ್ ಅಥವಾ ಮಲ್ಲಿಕಾರ್ಜುನರನ್ನ ಬಂಡಾಯ ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಲು ಕಾಗೋಡು ಪ್ಲಾನ್ ಮಾಡಿದ್ದಾರೆ. ಯಲಬುರ್ಗಾ ಕ್ಷೇತ್ರದಾದ್ಯಂತ ವಿವಿಧೆಡೆ ಸಚಿವ ಹಾಲಪ್ಪ ಆಚಾರ್ ಸೋಲ್ಬೇಕು ಅಂತ ವಿರೋಧಿಗಳು ಹೆಸರು ಬರೆದು ವಾಮಾಚಾರ ಮಾಡಿಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪಿಸಿದೆ.
ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸೇರ್ತೀನಿ ಅಂತ ಜೆಡಿಎಸ್ ಉಚ್ಚಾಟಿತ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಇವತ್ತೇ ರಾಜೀನಾಮೆ ಕೊಡಬೇಕಿತ್ತು, ಆದ್ರೆ ಸ್ಪೀಕರ್ ಇರಲಿಲ್ಲ, ಹೀಗಾಗಿ ಸೋಮವಾರ ಕೊಡ್ತೀನಿ ಅಂದ್ರು. ಮೊನ್ನೆಯಷ್ಟೇ ಬಾಬುರಾವ್ ಚಿಂಚನಸೂರ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಈಗ ವಾಪಸ್ ಬಿಜೆಪಿಗೆ ಸೆಳೆಯೋ ಕೆಲಸ ಆಗ್ತಾ ಇದೆ. ಹಾಗಾಗೇನೆ ಯಾದಗಿರಿ ಕಾಂಗ್ರೆಸ್ ಸಮಾವೇಶದಲ್ಲಿ ಖರ್ಗೆ ಚಿಂಚನಸೂರ್ ಕಾಂಗ್ರೆಸ್ನಲ್ಲೇ ಇರಬೇಕು, ಪಕ್ಷಾಂತರ ಮಾಡಬಾರದು ಅಂತ ಸೂಚಿಸಿದ್ರು. ವಿಜಯಪುರದ ತಿಕೋಟಾ ಪಟ್ಟಣದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಮಾವೇಶ ನಡೆದಿದ್ದು, ವಿವಿಧ ಗ್ರಾಮಗಳ ಸಾವಿರಾರು ರೈತರು ಭಾಗಿಯಾಗಿದ್ದರು. ಸಮಾವೇಶದಲ್ಲಿ ಮಹಿಳೆಯರು, ರೈತರಿಗೆ ಗ್ಯಾರಂಟಿ ಕಾರ್ಡ್ ವಿತರಿಸಲಾಯಿತು. ನಿಮ್ಮೆಲ್ಲರ ಸಾಕ್ಷಿಯಾಗಿ ಗ್ಯಾರಂಟಿ ಕೊಪ್ಪಳದ ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 60 ಲಕ್ಷ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು, ಉದ್ಯಮಿ ವೆಂಕಟೇಶ್ ಸಿಂಗನಾಳ ಎಂಬುವವರಿಗೆ ಸೇರಿದ ಹಣ ಎನ್ನಲಾಗಿದೆ. ಇದಿಷ್ಟು ಇವತ್ತಿನ ಚುನಾವಣಾ ಅಖಾಡದ ಪ್ರಮುಖ ಸುದ್ದಿಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಮುಖಂಡರು ಸಿಡಿದೆದ್ದಿದ್ದಾರೆ. 2ಬಿಯಲ್ಲಿರುವ ಮುಸ್ಲಿಮರ ಮೀಸಲಾತಿಗೆ ಸರ್ಕಾರ ಕತ್ತರಿ ಹಾಕಿದೆ. ಈ ಹಿನ್ನೆಲೆಯಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾಫಿಸಾ ಅದಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2ಬಿಯಲ್ಲಿರುವ ಮುಸ್ಲಿಮರ 4% ಮೀಸಲಾತಿಯನ್ನ ಲಿಂಗಾಯತ ಒಕ್ಕಲಿಗ ಸಮುದಾಯಕ್ಕೆ ಹಂಚಿದೆ. ಸಮುದಾಯದವರ ಓಲೈಕೆಗಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ನಜ್ಮಾ ನಜೀರ್ ಪ್ರತಿಕ್ರಿಯೆ ನೀಡಿದ್ದು, ಬಿಜೆಪಿಯವರು ಹೊಡೆದ ಆಳೋ ನೀತಿ ಅನುಸರಿಸ್ತಾ ಇದ್ದಾರೆ. ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಒಬಿಸಿಯಿಂದ ಇಡಬ್ಲ್ಯೂಎಸ್ಗೆ ಯಾವ ಆಧಾರದ ಮೇಲೆ ಇವರು ವರ್ಗಾವಣೆ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಮೀಸಲಾತಿ ರದ್ದು ಮಾಡಿರೋದು, ಅವರನ್ನು ಇಡಬ್ಲ್ಯೂಎಸ್ಗೆ ಸೇರಿಸಿರೋದಿದೆಯಲ್ಲ, ಇವೆಲ್ಲವೂ ಕೂಡ ಚುನಾವಣೆಯ ತಂತ್ರಗಾರಿಕೆ. ಯಾವ ಆಯೋಗದ ಅಥವಾ ಯಾವ ವರದಿಯನ್ನ ಕನ್ಸಿಡರ್ ಮಾಡಿ ಮುಸಲ್ಮಾನರನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಸೇರಿಸಿದ್ದೀರಾ ಅನ್ನೋದು ಗೊತ್ತಾಗಬೇಕಾಗಿದೆ. ಮುಂದೆ ಬರುವಂತ ಸರ್ಕಾರಗಳಿಗೂ ಕೂಡ ಎಚ್ಚರಿಕೆಯಾಗಿರಬೇಕು ಅಂತ ಹೇಳಿ ನಾವು ಮುಸ್ಲಿಂ ಮುಖಂಡರೆಲ್ಲರೂ ಸೇರಿ ಒಂದು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಕೇರಳದ ವಯನಾಡು ಸಂಸದ ರಾಹುಲ್ ಗಾಂಧಿ ಸಂಸತ್ ಸದಸ್ಯ ಸ್ಥಾನವನ್ನ ಕಳ್ಕೊಂಡಿದ್ದಾರೆ. ನಿನ್ನೆ ಸಂಸತ್ ಬಳಿ ಮಾತನಾಡದೆ ಹೋಗಿದ್ದ ರಾಹುಲ್ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ರು. ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ವಾಗ್ದಾಳಿ ಮಾಡಿದ್ದಾರೆ. ನೋಡಿ. नीरव मोदी, ललित मोदी, नरेंद्र मोदी, इन सब के नाम, इन सब चोरों के नाम मोदी 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 कैसे हैं? ರಾಹುಲ್ ಗಾಂಧಿಯನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ. ಇದೆಲ್ಲ ಬಿಜೆಪಿ ಷಡ್ಯಂತ್ರ. ಅದಾನಿ ಪ್ರಧಾನಿ ಹಗರಣ ಕೆಣಕಿದ್ದಕ್ಕೆ ಜನರನ್ನ ಡೈವರ್ಟ್ ಮಾಡಿ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಅಂತೆ. ಹೀಗಂತ ರಾಹುಲ್ ಗಾಂಧಿ ನೇರ ವಾಗ್ದಾಳಿ ಮಾಡಿದ್ರು. ಅದಾನಿ ಹಗರಣ ಮುಚ್ಚಿಡಲು ನನ್ನ ಅನರ್ಹತೆ. BJP ministers lied about me in parliament. They made the statement to distract from the Adani issue. The whole game, disqualification and all these statements are to distract from the central question, whose money is it? 20,000 crores, whose is it? Kiska hai ye? That's the main question. The whole thing is to distract. ಅನರ್ಹತೆಗೆ I don't care. ಕಾನೂನಿದೆ. I will continue to do that. I am not scared of these threats, of these disqualifications, of these allegations, of these prison sentences. I don't care. I'm not scared of them. These people don't understand me yet. I am not scared of them. They are used to everybody being scared of them. I am not scared of them. Right? And I will continue to ask the question. ಇದಿಷ್ಟು ರಾಹುಲ್ ಹೇಳಿಕೆ. ಇನ್ನು ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ದೆಹಲಿ ಮನೆ ಖಾಲಿ ಮಾಡಿಸೋಕು ಷಡ್ಯಂತ್ರ ಆಗ್ತಿದೆ ಅಂದ್ರು. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಜೆಪಿ ಷಡ್ಯಂತ್ರ, ದೇಶದಾದ್ಯಂತ ಹೋರಾಡ್ತೀವಿ ಅಂದ್ರು. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು? ಒಂದು ಮಜಬೂತ್ ಅಪೋಸಿಷನ್ ಪಾರ್ಟಿ ಇರಬೇಕು ಅಂತ ಹೇಳಿದ್ರು. ಇಲ್ಲಿ ಅಪೋಸಿಷನ್ ಪಾರ್ಟಿ ಯಾವ್ದಿದೆ ಆ ಪಾರ್ಟಿಗೆ ಇವತ್ತು ವೀಕ್ ಮಾಡಲಾಗ್ತದೆ. ಈಗ ರಾಹುಲ್ ಗಾಂಧಿ ಅವರಿಗೆ ನೀವು ಮನೆ ಖಾಲಿ ಮಾಡಿ ಅಂತ ನೋಟಿಸ್ ಕೊಡ್ಲಾಗ್ತದೆ. ರಾಹುಲ್ ಗಾಂಧಿ ಅವರು ಯಾವ ಡಿಸ್ಕ್ವಾಲಿಫಿಕೇಶನ್ಗೂ ಎದುರುದಿಲ್ಲ, ಜೈಲ್ಗೂ ಎದುರುದಿಲ್ಲ, ಬೇರೆ ಯಾವ ವಿಚಾರಕ್ಕೂ ಅವ್ರು ಎದುರುದಿಲ್ಲ. ನಾವು ಹೋರಾಟ ಮಾಡ್ತೀವಿ. ನಮ್ಗೆ ನಂಬಿಕೆ ಇದೆ. ನಮ್ಮ ನಂಬಿಕೆ, ನಮ್ಮ ಸಿದ್ಧಾಂತನ, ನಮ್ಮ ಧ್ವನಿನ ಯಾರು ಕೂಡ ನಮ್ಮನ್ನ ಮುಚ್ಚಾಕಕ್ ಆಗಲ್ಲ. ಕೋರ್ಟ್ ಯಾವ ಕೋರ್ಟ್ ಕನ್ವಿಕ್ಷನ್ ಕೊಡ್ತು ಆ ಕೋರ್ಟ್ಗೆ 1 ತಿಂಗಳು ಟೈಮ್ ಕೊಟ್ಟಿದೆ, ಬೇಲ್ ಕೊಟ್ಟಿದೆ.
ಒಂದು ತಿಂಗಳು ಅಪೀಲ್ ಹಾಕಿ ಟೈಮ್ ಇದೆ ನಿಮಗೆ, ಅಪೀಲ್ ಹಾಕಿ ಹೋಗಿ ಅಂತ ಹೇಳಿದ್ದಾರೆ. ತರಾತುರಿನಲ್ಲಿ ಅವ್ರನ್ನ ಅನರ್ಹ ಮಾಡಬೇಕಾದಂತ ಅಗತ್ಯ ಏನಿತ್ತು? ಇಸ್ ಇಟ್ ನಾಟ್ ಎ ಪೊಲಿಟಿಕಲ್ ವೆಂಡೆಟ್ಟಾ? ಹೇಳಿ ನೋಡೋಣ, ನೀವೇ ಹೇಳಿ. ಇವತ್ತವರೆಗೆ ಸ್ವತಂತ್ರ ಭಾರತದಲ್ಲಿ ಯಾರಿಗೆ ಈ ತರ ಅನರ್ಹರನ್ನಾಗಿ ಮಾಡಿದ್ದಾರೆ? ರಾಹುಲ್ ಗಾಂಧಿ ಅನರ್ಹತೆ ವಿರುದ್ಧ ಕಾಂಗ್ರೆಸ್ ದೇಶದಾದ್ಯಂತ ಬೀದಿಗಿಳಿದಿದೆ. ಕೇರಳದ ವೈನಾಡಿನಲ್ಲಿ ಪ್ರತಿಭಟನೆಗಿಳಿದ ಕೈ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಬಂಧಿಸಿದ್ರು. ಭೋಪಾಲ್ನಲ್ಲಿ ಕಾಂಗ್ರೆಸ್ ಮಹಿಳಾ ಸದಸ್ಯರು ಬಾಯಿಗೆ ಬೀಗ ಹಾಕೊಂಡು ಕಪ್ಪು ಬಟ್ಟೆ ಕಟ್ಟಿಕೊಂಡು ಪ್ರತಿಭಟಿಸಿದ್ರು. ಚಂಡೀಗಢದಲ್ಲಿ ರೈಲು ತಡೆದು ಕಾಂಗ್ರೆಸ್ ಪ್ರತಿಭಟಿಸಿದ್ರೆ, ದೆಹಲಿಯಲ್ಲಿ ರಾಹುಲ್ ಮನೆ ಮುಂದೆ ಸಾವಿರಾರು ಯುವ ಕಾರ್ಯಕರ್ತರು ಜಮಾಯಿಸಿ ರಾಹುಲ್ ಪರ ನಿಂತರು. ಸೋಮವಾರದಿಂದ ಕಾಂಗ್ರೆಸ್ ದೇಶದಾದ್ಯಂತ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದು, ಸದ್ಯಕ್ಕೆ ಕೋರ್ಟ್ ತೀರ್ಪು ಏನಾಗುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದರ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ನಲ್ಲಿ. ಪುತ್ತೂರಿನ ಸುಳ್ಯದಲ್ಲಿ ಮನೆ ಕಾಮಗಾರಿ ನಡೆಸ್ತಾ ಇದ್ದ ವೇಳೆ ತಡೆಗೋಡೆ ಕುಸಿತ, ದುರಂತದಲ್ಲಿ 3 ಕಾರ್ಮಿಕರು ದುರ್ಮರಣ. ಘಟನಾ ಸ್ಥಳಕ್ಕೆ ಸುಳ್ಯ ಶಾಸಕ ಎಸ್ ಅಂಗಾರ ಭೇಟಿ. ಮದುವೆಗೆ ಹೊರಟಿದ್ದ ಕ್ಯಾಂಟರ್ ವಾಹನ ಪಲ್ಟಿ. ಧಾರವಾಡದ ಗುಮ್ಮಗೋಳ ಶಿರೂರ್ ಗ್ರಾಮದ ಮಧ್ಯೆ ಘಟನೆ, 16 ಜನರಿಗೆ ಗಾಯ. ನವಲಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹಾಡಹಗಲೇ ವ್ಯಕ್ತಿಗೆ ಚಾಕು ತೋರಿಸಿ ಹಣ ಲೂಟಿ. ಚಿತ್ರದುರ್ಗದ IUDP ಬಡಾವಣೆಯ 11ನೇ ಅಡ್ಡ ರಸ್ತೆಯಲ್ಲಿ ಕಳ್ಳತನ. ಪ್ರಶಾಂತ್ ಎಂಬುವರ ಬಳಿಯಿದ್ದ 6.5 ಲಕ್ಷ ರೂಪಾಯಿ ದೋಚಿ ದರೋಡೆಕೋರರು ಎಸ್ಕೆ. ತಮಿಳುನಾಡಿನ ಹೊಸೂರು ಮುಖ್ಯ ರಸ್ತೆ ದರ್ಗಾ ಬಳಿ ಭೀಕರ ಅಪಘಾತ. ಅತಿ ವೇಗದಿಂದ ಬಂದ ಟ್ರಕ್ನಿಂದ ಸರಣಿ ಆಕ್ಸಿಡೆಂಟ್. 3 ಗಂಭೀರ ಗಾಯ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ ಪ್ರಕರಣ. ಕಾಂಗ್ರೆಸ್ ಸೇರಿದ್ದಕ್ಕೆ ಹಲ್ಲೆ ನಡೆಸಿ ಮನೆ ಕಾಂಪೌಂಡ್ ಧ್ವಂಸ. ಪ್ರಕರಣ ಸಂಬಂಧ 7 ಆರೋಪಿಗಳನ್ನು ಬಂಧಿಸಿದ ಮಾದನಾಯಕನಹಳ್ಳಿ ಪೊಲೀಸರು. ಮೂವತ್ತಾರು ಉಪಗ್ರಹಗಳನ್ನು ಹೊತ್ತ LVM ರಾಕೆಟ್ ಉಡಾವಣೆಗೆ ಕ್ಷಣಗಣನೆ. ಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾಯನ. ಮಾರ್ಚ್ 26ರಂದು 36 ಬ್ರಾಡ್ಬ್ಯಾಂಡ್ ಉಪಗ್ರಹಗಳೊಂದಿಗೆ ಕಕ್ಷೆಗೆ ಹಾರಿಸಲಾಗುವುದು ಅಂತ ಇಸ್ರೋ ಮಾಹಿತಿ. ಈ ಎಲ್ಲ ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.